ಹಾಸನ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಭಾರಿ ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿವೆ. ನಿನ್ನೆಯ ಗಾಳಿ ಮಳೆಗೆ ನೆಲಕಚ್ಚಿದ ಸಾವಿರಾರು ಬಾಳೆ ಗಿಡಗಳು, ರೈತ ಲಿಂಗರಾಜು ಎಂಬುವರಿಗೆ ಸೇರಿದಂತ ಬಾಳೆ ಬೆಳೆ ನಷ್ಟ ಆಗಿದೆ. ಹೊಳೆನರಸೀಪುರ ತಾಲೂಕಿನ ಅತ್ತಿ ಚೌಡೇನಹಳ್ಳಿಯಲ್ಲಿ ಈ ರೀತಿ ಘಟನೆ ನಡೆದಿರೋದು. ಏಕಾಏಕಿಯಾಗಿ ಮಳೆ ಗಾಳಿ ಬಂದಿರೋದ್ರಿಂದ ಗಾಳಿಯ ರಭಸಕ್ಕೆ, ಮಳೆ ರಭಸಕ್ಕೆ ಬಾಳೆ ಗಿಡಗಳೆಲ್ಲ ಕೂಡ ನೆಲಕಚ್ಚಿವೆ. ಅತ್ತಿ ಚೌಡೇನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೊಳೆನರಸೀಪುರ ತಾಲೂಕಿನ ಅತ್ತಿ ಚೌಡೇನಹಳ್ಳಿಯಲ್ಲಿ ಅಂದಾಜು 7 ಲಕ್ಷ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ ರೈತ ನವೀನ್. ಬಾಳೆ ಹಾಕೊಂಡಿದ್ರು, ಒಳ್ಳೆ ಬೆಲೆ ಬರುತ್ತೆ ಅಂತ ಅಂದ್ಕೊಂಡಿದ್ರು. ಇನ್ನೇನು ಫಸಲು ಬರೋ ಸಂದರ್ಭದಲ್ಲೇ ನೋಡಿ ಎಲ್ಲ ಬಾಳೆ ಗಿಡಗಳು ಕೂಡ ನೆಲ ಕಚ್ಚಿವೆ. ಇನ್ನು ಬಾಳೆ ಗೊನೆ ಹೊರಟಿಲ್ಲ, ಅಷ್ಟರ ಒಳಗೇನೆ ಒಂದು ಮಳೆ ಆಗಿ ಈ ರೀತಿಯ ಘಟನೆ ಸಂಭವಿಸಿರೋದು. ಸುಮಾರು 7 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಬಾಳೆ ಬೆಳೆ ಬೆಳೀತಾ ಇದ್ರು. ಆದರೆ ಎಲ್ಲ ಬಾಳೆ ಗಿಡಗಳು ಕೂಡ ನೋಡಿ, ಕೆಲವೊಂದು ಗೊನೆ ಹೊಂಟಿರೋದು, ಇನ್ನು ಕೆಲವೊಂದು ಚಿಕ್ಕ ಪುಟ್ಟ ಗಿಡಗಳು ಅವೆಲ್ಲವೂ ಕೂಡ ನೆಲ ಕಚ್ಚಿವೆ. ಹಾಸನ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ರೈತರು ಇನ್ನೇನು ಬೆಳೆ ಬೆಳೆದು ಕೈಗೆ ಬಂದಿರೋ ತುತ್ತು ಬಾಯಿಗೆ ಬಂದಿಲ್ಲ ಅನ್ನುವಂಥ ಪರಿಸ್ಥಿತಿ ಈಗ ಎದುರಾಗಿದೆ. ಬಾಳೆ ಬೆಳೆ ನಷ್ಟ ಆಗಿ ಪಾಪ ಈಗ ರೈತ ಆತಂಕದಲ್ಲಿರೋದು. ಲಿಂಗರಾಜು ಎಂಬುವರಿಗೆ ಸೇರಿದಂಥ ಬಾಳೆ ಬೆಳೆ ನಷ್ಟ ಆಗಿರೋದು. ಅವೆಲ್ಲ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ, ಹೇಗೆ ನೆಲ ಕಚ್ಚಿವೆ ಅಂತ. ಇದ್ಯಾವುದು ಕೂಡ ಯೂಸ್ ಆಗಲ್ಲ. ಬಾಳೆಗೊನೆ ಇನ್ನೂ ಕೂಡ ಬಲಿಬೇಕಿತ್ತು, ಆ ರೇಟ್ ಒಳ್ಳೆ ರೇಟ್ ಸಿಗುತ್ತೆ ಅಂದ್ಕೊಂಡು 7 ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ. ಬಟ್ ಈಗ ಎಲ್ಲವೂ ನೆಲ ಕಚ್ಚಿಬಿಟ್ಟಿದ್ದಾವೆ. ಪಾಪ 7 ಲಕ್ಷ ಇನ್ವೆಸ್ಟ್ ಮಾಡಿದ್ರಂತೆ. ಈ ಬೆಳೆ ನಷ್ಟ ಆಗಿರೋದ್ರಿಂದ ಈಗ ರೈತ ನವೀನ್ ಆತಂಕದಲ್ಲಿದ್ದಾರೆ. ಹಾಸನದ ಅತ್ತಿ ಚೌಡೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಆ ಎಲ್ಲ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ನೋಡಿ ಯಾವ ರೀತಿಯಾಗಿ ಬಾಳೆ ಬೆಳೆ ನಷ್ಟ ಆಗಿದೆ, ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಹೊಳೆನರಸೀಪುರ ತಾಲೂಕಿನ ಚೌಡೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಅಂದಾಜು 7 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಈ ರೀತಿಯಾಗಿ ಬಾಳೆ ಬೆಳೆ ಬೆಳೆದಿದ್ರು. ಆದರೆ ನಿನ್ನೆ ಬಂದಂಥ ಮಳೆಯಿಂದಾಗಿ ಗಾಳಿ ಮಳೆಯ ರಭಸಕ್ಕೆ ಎಲ್ಲ ಬಾಳೆ ಬೆಳೆಯೂ ಕೂಡ ನೆಲ ಕಚ್ಚಿಬಿಟ್ಟಿದೆ. ಹೀಗಾಗಿ ರೈತ ನವೀನ್ ಈಗ ಆತಂಕದಲ್ಲಿದ್ದಾರೆ. ಈ ಬೆಳೆ ನಷ್ಟ ಪರಿಹಾರ ಏನಾದರೂ ಅವ್ರಿಗೆ ಸಿಗುತ್ತಾ, ಅದನ್ನು ನೋಡಬೇಕಿದೆ.